ಸುಗಂಧ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾದ ಅಜಯ್ ಕುಮಾರ್ ಅವರೊಂದಿಗೆ ಮಾಜಿ ಮೇಯರ್ ಬಿಎನ್ ಮಂಜುನಾಥ್ ರೆಡ್ಡಿಯವರು ಲೋಕಸಭೆ ಚುನಾವಣೆಯ ಕುರಿತು ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಸೌಮ್ಯ ರೆಡ್ಡಿಯವರು 100% ಗೆಲ್ಲುವರು. ಹಾಲಿ ಎಂಪಿಯವರು ಮಾಡಿರುವ ಅವರ ಸ್ವಯಂ ಅಪರಾಧಗಳೇ ಅವರಿಗೆ ಇಂದು ಮುಳುವಾಗುತ್ತಿದೆ. ಕಾಂಗ್ರೆಸ್ ಪ್ರಬಲವಾಗಿದ್ದು, ಈ ಬಾರಿ ಬೆಂಗಳೂರಿನ ಜಯನಗರದಲ್ಲಿ ಸುಮಾರು 20,000ಕ್ಕಿಂತಲೂ ಹೆಚ್ಚು ಲೀಡ್ಸ್ ಆಗುವ ಸಾಧ್ಯತೆ ಇದ್ದು, ಸೌಮ್ಯ ರೆಡ್ಡಿಯವರು ಹಿಂದೆ ಜನರಿಗೆ ಮಾಡಿರುವ ಒಳಿತೇ ಅವರ ಗೆಲುವಿಗೆ ಕಾರಣವಾಗುತ್ತೆ. ಹಾಗೂ ಬೆಂಗಳೂರು ಜನರ ನೀರಿನ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಮೇಕೆದಾಟಿಗೆ ಅನುಮತಿ ನೀಡಿ ಸಹಕರಿಸಬೇಕು ಎಂದು ಮಾತನಾಡಿದರು. ಬಿಜೆಪಿ ಪೈಪೇಟೆ ಇದ್ದಿಲ್ಲ, ಯಾಕಂದ್ರೆ ಈಗಿನ ಹಾಲಿ ಎಂಪಿ ಏನಿದ್ದಾರೆ ಅವರ ಸ್ವಯಂ ಅಪರಾಧಗಳೇ ಅವ್ರಿಗೆ ಒಂದು ಮುಳ್ಳಾಗ್ತಾ ಇದೆ ಅಂತ ಹೇಳ್ಬಿಟ್ಟಿದೆ. ನಾವೆಲ್ಲ ಹೇಳ್ತಾ ಇರೋದು, ಬಿಜೆಪಿಯ ಕೆಲವು ಆತ್ಮೀಯ ನಮ್ಮ ಸ್ನೇಹಿತರೇ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಬೆಂಗಳೂರಿಗೋಸ್ಕರ, ಬೆಂಗಳೂರು ಜನತೆಗೋಸ್ಕರ ಯಾವತ್ತೂ ರಸ್ತೆ ಕೊರದಿರೋನು ಸಣ್ಣ ಪುಟ್ಟ ಯಾವುದೋ ಒಂದು ಅಕ್ಕಪಕ್ಕ ಮನೆಗಳಲ್ಲಿ ಹಿಂದೂ ಮುಸ್ಲಿಮು ಅಥವಾ ಹಿಂದೂ ಕ್ರಿಶ್ಚಿಯನ್ಸು ಅಥವಾ ಅವರ ಅಣ್ಣ ತಮ್ಮ ಅದಕ್ಕೆ ಹೋಗಿ ಬಣ್ಣ ಕಟ್ಟೋದ್ರಲ್ಲಿ ರಾತ್ರಿ ಹೋಗಿ ಅಲ್ಲಿ ನಿಂತ್ಕೊಳ್ತಾನೆ. ಬೇರೆ ಬೇರೆ ದ್ವೇಷಗಳು ಉತ್ಪತ್ತಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದೇ ರೀತಿ ಬೆಂಗಳೂರಿಗೆ ಫ್ಲಡ್ ಆದಾಗ, ಕೋವಿಡ್ ಆಗಿದ್ದಾಗ ಎಲ್ಲಿದ್ದ ಈ ವ್ಯಕ್ತಿ? ಸೊ ಅದನ್ನು ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಕಾರಣವಾಗಿ ಈ ಸರಿ ಸೌಮ್ಯ ರೆಡ್ಡಿಯವರು 100 ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಜೊತೆಗೆ ಸೌಮ್ಯ ರೆಡ್ಡಿಯವರ ಏನು ಅವರ ರಾಜಕೀಯ ನಡೆ ಜಯನಗರದಲ್ಲಿ ಅವರು MLA ಆಗಿದ್ದಾಗ ಸ್ವಚ್ಛವಾಗಿ 5 ವರ್ಷಗಳು ಸಹ ಆ ಭಾಗದ ಯಾವುದೇ ಒಬ್ಬ ನಾಗರಿಕರಿಗೆ ತೊಂದರೆ ಇಲ್ಲದ ರೀತಿ ಆ ಎಮ್ಮ ಕೆಲಸ ಮಾಡಿದ್ದು, ಅದು ಒಂದು ಜನಪ್ರಿಯತೆ. ಆ ಎಮ್ಮ ಸೋಚಿದ್ದು ತಮಗೆ ಗೊತ್ತೇ ಇದೆ. ಇದೇ ಯಾರು ಬಿಜೆಪಿ ಇವತ್ತಿನ ನಮ್ಮ ಇಲ್ಲಿ ಕ್ಯಾಂಡಿಡೇಟ್ ಅಂತ ಯಾರಿದ್ದಾರೆ, ತೇಜಸ್ವಿನಿ ಸೂರ್ಯನೇ ಅಲ್ಲಿಗೆ ಬರಬಾರ್ದು. ಆ್ಯಕ್ಚುಲಾಗಿ ಏನು ಎಲೆಕ್ಷನ್ನು ಕೌಂಟ್ರಿಗೆ ಬರಬಾರ್ದಾಗಿತ್ತು. ವಿನಾಕಾರಣವಾಗಿ ಕೇಂದ್ರ ಸರ್ಕಾರದ ಒಂದು ಸಚಿವರುಗಳಿಗೆ ಇನ್ನೊಂದು ಮಾಡಿ ಎಲೆಕ್ಷನ್ ಅಧಿಕಾರಿಗಳು ಎದುರಿಸಿ ಗೆದ್ದು 136 ಓಟಲ್ಲಿ ಗೆದ್ದಿದೆ ಅಂತ ಅನೌನ್ಸ್ ಆಗಿರೋದು ವೆಬ್ಸೈಟಲ್ಲೆಲ್ಲ ಅನೌನ್ಸ್ ಆಗೋಯ್ತು. ಅನೌನ್ಸ್ ಆಗಿರೋದನ್ನು ತಡೆ ಹಿಡಿದು ಅಧಿಕಾರಿಗೆ ರಾಜಕೀಯ ಒತ್ತಡ ತಂದು ಆ ಎಂಬ ಸೋಲೋದು ಕಾರಣ ಆಗೋದು. ಅದರಿಂದ ನಿಜವಾಗ್ಲೂ ಅದೇ ರೀತಿ ಹಿಂದೇನೂ ಸಹ ಅವ್ರದೇ ಪಕ್ಷದ ನಾಯಕರು ಹೇಳೋದು, ತೇಜಸ್ವಿನಿ ಅನಂತ್ ಕುಮಾರ್ಗೂ ಇದೇ ರೀತಿ ಮೋಸ ಮಾಡಿ ತೇಜಸ್ವಿನಿ ಸೂರ್ಯ ಅಂತೇಳಿ ಬರ್ಕೊಂಡ್ಬಂದಿದ್ದು ಅವರೇ ಬಿಜೆಪಿ ನಾಯಕ ಹೇಳ್ತಾರೆ. ಅದಕ್ಕೆ ಈ ತೇಜಸ್ವಿ ಸೂರ್ಯಗೆ ಹೆಣ್ಮಕ್ಳು ಶಾಪ, ಕಟ್ಟಿಟ್ಟ ಬುದ್ಧಿ ಈ ಬಾರಿ. ಆ ಕಾರಣವಾಗಿ ಬೆಂಗಳೂರು ಸೌತಲ್ಲಿ ಸೌಮ್ಯ ರೆಡ್ಡಿಯವರು 100 ಭಾಗ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿಲ್ಲ, ಅಪೋಸಿಷನ್ ಕೂಡ ಯಾರು ಇಲ್ಲ ಅಂತಕ್ಕಂಥ ಮಾತನಾಡಿದೆ. ಅದೆಲ್ಲ ಊಹಾಪೋಹಗಳು ಅಷ್ಟೇ. ಇವತ್ತು ನಮ್ಮ ಕಾರ್ಯಕರ್ತರು ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ, 100 ಕಾರ್ಯಕರ್ತರು ಸೇರಿದ್ರು. ನಾವು ಯಾರಿಗೂ ಏನು ಪರ್ಸ್ನಲ್ ನಾವು ಫೋನ್ ಮಾಡಿದ್ದೇನಿಲ್ಲ. ಯಾಕಂದ್ರೆ ನಮ್ಮ ಕ್ಯಾಂಡಿಡೇಟ್ 100 ಜನ ಕಾರ್ಯಕರ್ತರು. ಸೊ ಇವತ್ತು ಅಲ್ಲಿ ಮೋಸದಿಂದ ಗೆದ್ದಿರೋ ಅವರು ರಾಜಕೀಯವಾಗಿ ಮತದಾರ ಮೂಲಕ ವಿಶ್ವಾಸ ಪಡೆದು ಗೆದ್ದಿಲ್ಲ ಬಿಜೆಪಿಯವರು. ಆ ಕಾರಣವಾಗಿ ಇವತ್ತು ನಮ್ಮ ನಾಯಕರುಗಳು, ನಮ್ಮ ಏನು ಕಾರ್ಯಕರ್ತರಿದ್ದಾರೆ, ಕಳೆದ ಬಾರಿಗಿಂತ ಈ ಬಾರಿ ಜಯನಗರದಲ್ಲಿ ಸುಮಾರು 20,000ಕ್ಕಿಂತ ಲೀಡ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತೇಳಿ ಘಂಟಾಘೋಷ ನಮ್ಮ ಕಾರ್ಯಕರ್ತರು ಜಯನಗರದಲ್ಲಿ ಹೇಳ್ತಾರೆ. ಸರ್, ಬೆಂಗಳೂರು ನಗರದಲ್ಲಿ ಏನೇನು ಸಮಸ್ಯೆ ನಡೀತಾ ಇದೆ, ಅದು ಚುನಾವಣೆ ಸಂದರ್ಭದಲ್ಲಿ ಏನಂದರೆ ಕಾಂಗ್ರೆಸ್ಗೆ ಮತ ಬಿಡಬಾರ್ದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಿಜೆಪಿಯವರು ಮಾಡ್ತಕ್ಕಂಥ ಚರ್ಚೆ ನಡೀತಾ ಇದೆ. ಸರ್, ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಬಿಜೆಪಿಯವರು ಈ ಥರ ಸುಳ್ಳುಗಳು ಅಡ್ವಾಂಟೇಜ್ ತಗೊಳ್ಳೋದ್ರಲ್ಲಿ ಈ ದೇಶದಲ್ಲಿ ನಂಬರ್ 1. ಯಾಕೆ ಮೇಕೆದಾಟಿಗೆ ಇವ್ರದ್ದೇ ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ, ಮೇಕೆದಾಟಿಗೆ ಯಾಕೆ ಪರ್ಮಿಷನ್ ಕೊಡಿಸಿಲ್ಲ? ಹಿಂದೆಯಿಂದನೂ ನಾವು ಹೋರಾಟ ಮಾಡ್ತಾ ಇರೋದು ಬೆಂಗಳೂರಿನ ಜನತೆಗೋಸ್ಕರ. ಇವತ್ತಿನ ಪರಿಸ್ಥಿತಿ ಬೆಂಗಳೂರು ಜನಕ್ಕೆ ಎಲ್ಲೋ ಅರ್ಥ ಆಗ್ತಾ ಇದೆ. ಈ ಬಿಜೆಪಿಯವರ ಒಂದು ಹೈಡ್ರಾಮಾಗಳು ಏನೇನಿತ್ತು ಅಂತ ಹೇಳ್ಬಿಟ್ಟಿದೆ. ಯಾಕಂದರೆ ಮೇಕೆದಾಟು ಅಂತ ಬಂತು ಅಂದರೆ ಬೆಂಗಳೂರು ಇನ್ನೂ ಬೃಹತ್ಕಾರವಾಗಿ ಬೆಳೀತಾ ಇದೆ, ಇನ್ನೂ ಬೆಳೀತದೆ. ಸೊ ಮುಂದಿನ ನಾವು ಪೀಳಿಗೆಗೆ ನೀರು ಎಲ್ಲಿಂದ ತರಬೇಕು? ಅದಕ್ಕೆ ಪರಿಹಾರವಾಗಿ ಮೇಕೆದಾಟು ನಮಗೆ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಕೊಡಲಿ. ಇವಾಗಲೂ ಖಂಡಿತ ಬೆಂಗಳೂರಿಗೂ ಒಳ್ಳೆಯದಾಗುತ್ತೆ. ನೀರಿನ ಪರ ಏನು ಇವತ್ತು ಸಮಸ್ಯೆ ಇದೆ, ಆ ಸಮಸ್ಯೆನೂ ಪರಿಹಾರಕ್ಕೆ ಕಾರಣ ಆಗುತ್ತೆ. ನಿಜ, ವರುಣ ಕೃಪೆ ಇಲ್ಲ ಖಂಡಿತ. ಆ ಕಾರಣವಾಗಿ ನೀರಿನ ಸಮಸ್ಯೆಗಳು ಹಲವಾರು ಏನು ಈ ಹೊಸ ಬಡಾವಣೆಗಳು, ಈ CMC ಮತ್ತು BMCಗಳು ನಮ್ಮ ಬೆಂಗಳೂರಿಗೆ ಬಿಜೆಪಿ ವ್ಯಾಪ್ತಿ ಬಂದಿತ್ತು. ಅಂತಂದರೆ ಸರ್ಕಾರ ಈಗ ನೇರವಾಗಿ ಜವಾಬ್ದಾರಿ ತಗೊಂಡು ಯಾವುದೇ ರೀತಿ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಟ್ಯಾಂಕ್ಗಳ ಮೂಲಕ, ಸಿಂಥೆಟಿಕ್ ಟ್ಯಾಂಕ್ ಅಲ್ಲಲ್ಲೇ ನೀರಿನ ಸಮಸ್ಯೆ ಇರೋ ಕಡೆ ಹಾಕೋ ಮೂಲಕ ಇಷ್ಟೊಂದು
ಫಾಸ್ಟಾಗಿ ಆಗ್ತಾ ಇರೋದು ಇದೇ ಇತಿಹಾಸದಲ್ಲಿ ಅಂತ BJP ಅವ್ರಿಗೆ ಹೇಳುತ್ತೆ.